ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಯಂತ್, ನಮ್ಮನೆ ಹೇಗಿದೆ? ನಿಮ್ಮನೆಷ್ಟು ದೊಡ್ಡದಲ್ಲ ಅನ್ಸುತ್ತೆ. ಮನೆ ದೊಡ್ಡದಾಗಿಲ್ಲದೆ ಹೋದ್ರೆ ಏನು ಸರ್, ಮನಸ್ಸು ದೊಡ್ಡದಾಗಿರ್ಬೇಕಲ್ವಾ? ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಬಿಡಿ. ಬೈ ದ ವೇ ಸರ್, ಮದುವೆ ಏರ್ಪಾಡು ಯಾವಾಗ ಮಾಡ್ತಿದ್ದೀರಿ? ಮುಹೂರ್ತ ನೋಡ್ತಾ ಇದ್ದೀವಿ. ಒಳ್ಳೆ ಮುಹೂರ್ತ ಸಿಕ್ಕಿದ್ರೆ ಮದುವೆ ಮಾಡಿಬಿಡ್ತೀವಿ. ಅಷ್ಟರಲ್ಲಿ ಇವನು ಎಕ್ಸಾಮ್ ಮುಗ್ದಿರುತ್ತೆ. ಆದರೆ ನೀವು ಮಾತ್ರ 2 ದಿನ ಮೊದಲೇ ಮದುವೆಗೆ ಬರಬೇಕು. ಎಂಗೇಜ್ಮೆಂಟೇ ತಪ್ಪಿಸ್ಕೊಂಡ್ರಲ್ಲ, ಹಾಗೆ ಮಾಡಬಾರ್ದು. ಖಂಡಿತ ಇಲ್ಲ ಸರ್, ನಮ್ಮನೆ ಫಂಕ್ಷನ್ ಅಂದಮೇಲೆ ಮಿಸ್ ಮಾಡೋಕ್ಕಾಗತ್ತಾ? ಖಂಡಿತ ಬಂದೇ ಬರ್ತೀನಿ. ಅದು ಅಲ್ಲದೆ ಇನ್ಮೇಲೆ ನಾನು ನೆಮ್ಮದಿನ ಹುಡ್ಕೊಂಡು ಪದೇ ಪದೇ ಇಲ್ಲಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ಡೆಫಿನೆಟ್ಲಿ. ಅಯ್ಯೋ, ಅರೇ ಸ್ವಲ್ಪ ಸಿಂಕ್ ಹತ್ರ ಕರ್ಕೊಂಡು ಹೋಗಮ್ಮ. ಅರೇ ಅವ್ರಿಗೆ ಯಾಕೆ ತೊಂದರೆ? ಸಿಂಕ್ ಎಲ್ಲಿದೆ? ಸರಿ, ನಾನು ಬಂದೆ ಒಂದು ನಿಮಿಷ. ಒಳಗೆ ಯಾರಿದ್ದೀರಿ? ಯಾಕೆ ಜಯಂತ್ ಅವ್ರು ಇವತ್ತೊಂಥರ ನಡ್ಕೋತಿದ್ದಾರೆ? ಯಾವತ್ತೂ ಮನೆ ನೋಡಬೇಕು ಅಂತ ಹೇಳ್ದೇ ಇರೋರು ಇವತ್ತು ಮನೆನೆಲ್ಲ ನೋಡಿದ್ದಾರೆ. ಈಗ ಬೇಕು ಅಂತಲೇ ಜ್ಯೂಸ್ ಚೆಲ್ಕೊಂಡು ಅಡುಗೆ ಮನೆಗೆ ಹೋದ್ರು ಅನ್ನಿಸ್ತಿದೆ. ನಿಜವಾಗ್ಲೂ ಅವ್ರಿಗೇನೋ ಅನುಮಾನ ಬಂದಿರೋ ಹಾಗಿದೆ. ಜಾನು ಬೇರೆ ಅಲ್ಲೇ ಇದ್ದಾಳೆ. ಅವಳನ್ನೇನಾದರೂ ನೋಡಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಏನಪ್ಪ ಮಾಡೋದು? ಸರ್, ಆದಷ್ಟು ಬೇಗ ಮದುವೆ ಮುಹೂರ್ತ ನೋಡಿ ಮುಗಿಸ್ಬೇಡಿ ಮದುವೆನ. ಆಗ ನಿಮಗೂ ಒಂದು ಜವಾಬ್ದಾರಿ ಕಳೆದಂಗೆ ಆಗುತ್ತೆ. ಇವರಿಬ್ಬರಿಗೂ ಜವಾಬ್ದಾರಿನೂ ಬರುತ್ತೆ. ಅದಕ್ಕೆ ಅಲ್ವಾ ನಾವಿಷ್ಟೆಲ್ಲ ಪ್ರಯತ್ನ ಪಡ್ತಿರೋದು. ಸರಿ, ನಾನು ಬರ್ತೀನಿ. ಅಯ್ಯೋ ಇರಿ, ಊಟ ಮಾಡ್ಕೊಂಡು ಹೋಗೋರಂತೆ. ಅರೆ ಅಮ್ಮ, ಇನ್ಮೇಲೆ ಪದೇ ಪದೇ ಬರ್ತಾನೆ ಇರ್ತೀನಲ್ಲ, ಆಗೊಂದ್ಸಲಿ ಊಟ ಖಂಡಿತ ಮಾಡ್ತೀನಿ. ಸದ್ಯಕ್ಕೆ ನಂಗೆ ಅರ್ಜೆಂಟ್ ಇದೆ, ಹೋಗಿ ಬರ್ತೀನಿ. ವಿಶ್ವ ಅವರೇ, ಒಂದು ನಿಮಿಷ ಬರ್ತೀರಾ? ಲಕ್ಷ್ಮೀ ನಿವಾಸ